ಗೆಳೆಯರೆ, ಭಾರತದಲ್ಲಿ ಬೇರೆ ಸಿನಿಮಾ ಇಂಡಸ್ಟ್ರಿಗಳಿಗೆ ಹೋಲಿಸಿದ್ರೆ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಜನ ಸಿನಿಮಾ ನಟರು, ನಿರ್ಮಾಪಕರು ಮತ್ತು ನಿರ್ದೇಶಕರು ತಮ್ಮ ಮಕ್ಕಳನ್ನ ತಮ್ಮ ವಾರಸುದಾರರನ್ನಾಗಿ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯಿಸ್ತಾರೆ. ಈ ರೀತಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರಲ್ಲಿ ಕೆಲವರು ಮಾತ್ರ ಸಕ್ಸಸ್ ಆಗ್ತಾರೆ. ಅದರಲ್ಲಿ ಸುಪ್ರಸಿದ್ಧ ನಟಿ ಶ್ರೀದೇವಿ ಅವರ ಮಗಳು ಜಾನ್ವಿ ಕಪೂರ್ ಕೂಡ ಒಬ್ಳು. ಈಕೆ ಆಕ್ಟಿಂಗ್ ನಲ್ಲಿ ಅಷ್ಟಕ್ಕಷ್ಟೇ ಆದ್ರೂ ತನ್ನ ಅಂದ, ಚಂದ, ಸೌಂದರ್ಯ, ದೇಹ ಸಿರಿಯನ್ನ ಸಿನಿಮಾಗಳಲ್ಲಿ ಹಸಿಬಿಸಿಯಾಗಿ ಪ್ರದರ್ಶನ ಮಾಡುತ್ತಾ ಅತಿ ಕಡಿಮೆ ಸಮಯದಲ್ಲೇ ಬಾಲಿವುಡ್ ನಲ್ಲಿ ಗ್ಲಾಮರಸ್ ಹಾಟ್ ಹೀರೋಯಿನ್ ಆಗಿ ಹೆಸರು ಮಾಡಿದ್ಲು. ಇನ್ನೀಕೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಸುಂದರವಾಗಿ ಕಾಣಿಸಿಕೊಳ್ಬೇಕು ಅಂತ ಮಾಡಿರುವಂತಹ ಸರ್ಕಸ್ಗಳು ಅಷ್ಟಿಷ್ಟಲ್ಲ. ಚಿಕ್ಕಂದಿನಲ್ಲಿ ಅಂದ್ರೆ ಬಾಲ್ಯದಲ್ಲಿ ಜಾನ್ವಿ ಕಪೂರ್ ಅಷ್ಟೇನು ಸುಂದರವಾಗಿರಲಿಲ್ಲ. ಈಕೆ ಅತಿಲೋಕ ಸುಂದರಿ ಶ್ರೀದೇವಿ ಮಗಳಾದ್ರೂ ಮುಖದಲ್ಲಿ ಹೋಲಿಕೆ ಮಾತ್ರ ತಂದೆ ಬೋನಿ ಕಪೂರ್ ತರ ಇದ್ಲು. ಇದರಿಂದ ನಂತರ ಅಂದವಾಗಿ ಕಾಣಿಸಲು ನೋಸ್ ಸರ್ಜರಿ, ಬೆಸ್ಟ್ ಇಂಪ್ಲಿಮೆಂಟ್, ಫೇಸ್ ಲಿಫ್ಟಿಂಗ್ ಅಂತ ಹೇಳಿ ಸಾಮಾನ್ಯವಾಗಿ ಮನುಷ್ಯರು ಎಷ್ಟು ಸರ್ಜರಿಗಳನ್ನ ಮಾಡಿಸಿಕೊಳ್ಬಾರ್ದೋ ಅಷ್ಟೂ ಸರ್ಜರಿಗಳನ್ನ ಮಾಡಿಸಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಲು. ಈ ಎಲ್ಲಾ ಸರ್ಜರಿಗಳಿಂದ ನಂತರ ಒಂದಿಷ್ಟು ಸುಂದರವಾಗಿ ಕೂಡ ಕಾಣಿಸಿಕೊಂಡ್ಲು. ಇದರ ಪರಿಣಾಮವಾಗಿ ಈಕೆಗೆ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಚಾನ್ಸ್ಗಳು ಕೂಡ ಬಂದವು ಅಂತಾನೆ ಹೇಳ್ಬೋದು. ಆದ್ರೆ ಜಾನ್ವಿ ಈ ರೀತಿ ಸಿನಿಮಾಗಳಲ್ಲಿ ನಟಿಸಲು, ಆಕ್ಟಿಂಗ್ ಮಾಡಲು ಇಷ್ಟೊಂದು ಕಷ್ಟಪಟ್ಟಿದ್ದು ತನ್ನ ತಂದೆ ಮಾಡಿರುವಂತಹ ಕೋಟ್ಯಾಂತರ ರೂಪಾಯಿ ಸಾಲನ ತೀರಿಸಲು ಮತ್ತು ಆ ಸಾಲಗಳಿಗೆ ಬಡ್ಡಿ ಕಟ್ಟಲು ಅಂದ್ರೆ ಎಂತವ್ರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಆದ್ರೆ ಸ್ವತಃ ಜಾನ್ವಿ ಇಂಟರ್ವ್ಯೂ ಒಂದರಲ್ಲಿ ಇದರ ಬಗ್ಗೆ ಹೇಳ್ಕೊಂಡಿದ್ಲು. ಈ ಜಾನ್ವಿ ಕಪೂರ್ ಚಿಕ್ಕ ವಯಸ್ಸಿನಲ್ಲಿ ಶ್ರೀದೇವಿ ಮಗಳಾಗಿ ಪ್ರಪಂಚಕ್ಕೆ ಪರಿಚಯ ಆದ್ರೂ ಆನಂತರ ಒಂದಿಷ್ಟು ಆಲ್ಬಮ್ ಸಾಂಗ್ಗಳಲ್ಲಿ ನಟಿಸುತ್ತಾ ತನ್ನ ಆರ್ಟ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾ ಇಡೀ ಭಾರತದ ತುಂಬಾ ಸಂಚಲನ ಮಾಡಿಬಿಟ್ಟಿದ್ಲು. ಇಷ್ಟೆಲ್ಲ ಆದ ನಂತರ ಜಾನ್ವಿ ಕಪೂರ್ನ ದಡಕ್ ಎಂಬ ಸಿನಿಮಾದ ಮೂಲಕ ಶ್ರೀದೇವಿ ಬಾಲಿವುಡ್ಗೆ ಪರಿಚಯಿಸಿದ್ಲು. ಈ ದಡಕ್ ಸಿನಿಮಾ ಮರಾಠಿ ಸಿನಿಮಾ ಸೈರೆಟ್ ನ ರೀಮೇಕ್ ಆಗಿದ್ದದ್ದು ವಿಶೇಷ. ಹಿಂದಿಯಲ್ಲಿ ಈ ದಡಕ್ ಸಿನಿಮಾ ರಿಲೀಸ್ ಆಗಿ ಒಂದಿಷ್ಟು ಪರವಾಗಿಲ್ಲ ಅಂತ ಆ ಸಮಯದಲ್ಲಿ ಅನ್ನಿಸ್ಕೊಂಡಿತ್ತು. ಆದ್ರೆ ನಂತರ ಜಾನ್ವಿ ತುಂಬಾ ಸಿನಿಮಾಗಳಲ್ಲಿ ನಟಿಸಿದ್ಲು, ಆದ್ರೆ ಅವೆಲ್ಲ ದಾರುಣವಾಗಿ ಸೋತ್ ಹೋಗಿದ್ವು. ಅದಕ್ಕೆ ಕಾರಣ ಜನ ಎಲ್ಲ ಜಾನ್ವಿನ ಆಕೆ ತಾಯಿ ಶ್ರೀದೇವಿ ಜೊತೆ ಅಂದದಲ್ಲಿ ಮತ್ತು ಆಕೆಯ ನಟನೆಯಲ್ಲಿ ಹೋಲಿಕೆ ಮಾಡಿದ್ದು. ಜಾನ್ವಿ ಅಂತೂ ಆ ಜನರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಕ್ಕೆ ಆಗದೆ ಸೋತೋಗಿದ್ದು. ಅದಕ್ಕೆ ಪೂರಕವಾಗಿ ಜಾನ್ವಿ ಶ್ರೀದೇವಿ ಅವರಷ್ಟೇನು ನೋಡಲು ಅಂದವಾಗಿಯೂ ಇರಲಿಲ್ಲ ಮತ್ತು ಈಕೆಯ ನಟನೆ ಕೂಡ ಅಷ್ಟಕ್ಕಷ್ಟೇ ಎನ್ನುವಂತಿತ್ತು. ಅಷ್ಟೇ ಅಲ್ಲ, ಈಕೆ ಅಭಿನಯದ ಗುಡ್ ಲಕ್ ಜರ್ಸಿ ಮತ್ತು ಮಿಲ್ಲಿ ಅನ್ನುವ ಸಿನಿಮಾಗಳು ಥಿಯೇಟರ್ ನಲ್ಲಿ ರಿಲೀಸ್ ಆಗದೆ ಡೈರೆಕ್ಟ್ ಆಗಿ OTT ಯಲ್ಲಿ ರಿಲೀಸ್ ಆದ್ರೂ ಜನ ಯಾರು ಫ್ರೀಯಾಗೂ ಕೂಡ ಇವಳ ಸಿನಿಮಾನ ನೋಡುವ ಆಸಕ್ತಿ ತೋರಿಸಿರ್ಲಿಲ್ಲ. ಇದರಿಂದ ಇನ್ನಿವಳ ಕತೆ ಮುಗ್ದೇ ಹೋಯ್ತು ಅಂತ ಎಲ್ಲರೂ ಅಂದ್ಕೊಂಡ್ರು. ಆದ್ರೆ ಅದೇ ಸಮಯದಲ್ಲಿ NTR ತಾನು ನಟಿಸುತ್ತಿರುವಂತಹ ಬಹು ನಿರೀಕ್ಷಿತ ದೇವರ ಎಂಬ ಸಿನಿಮಾಗೆ ಜಾನ್ವಿ ಕಪೂರ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ರು. ಇನ್ನು ಆ ಸಿನಿಮಾದಲ್ಲಿ ನಟಿಸಲು ಇವಳು ಕೇಳಿದ್ದು ಬರೋಬ್ಬರಿ 5 ಕೋಟಿ ರೂಪಾಯಿನ. ಹೋಗ್ಲಿ, ಆ ಸಿನಿಮಾನಾದ್ರೂ ಇಟ್ಟಾಯ್ತಾ ಅಂದ್ರೆ ಇಲ್ಲ, ಅದು ಅಟ್ಟರ್ ಫ್ಲಾಪ್ ಆಯ್ತು. ಈ ರೀತಿ ಒಂದರಿಂದ ಒಂದರಂತೆ ಇವಳು ಅಭಿನಯಿಸಿದ ಸಿನಿಮಾಗಳು ಸೋತು ಕಷ್ಟದಲ್ಲಿದ್ದ ಇವಳಿಗೆ ಆಗ ಆಕ್ಟ್ ಮಾಡಲು ಅವಕಾಶ ಸಿಕ್ಕಿದ್ದೆ ರಾಮ್ ಚರಣ್ ಅಭಿನಯದ ಪೆದ್ದಿ ಸಿನಿಮಾದಲ್ಲಿ. ಮೊದಲೇ ಅವಕಾಶಗಳಿಲ್ಲದೆ ಬೀದಿಗೆ ಬಿದ್ದಿದ್ದ ಈ ಜಾನ್ವಿಗೆ ಯಾವಾಗ ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತೋ ಆಗ ತುಂಡು ತುಂಡು ಬಟ್ಟೆ ಹಾಕಿ ತನ್ನ ಅಂದಾನ ಬಿಚ್ಚಿ ತೋರಿಸಿ ಈಗ ಅದರಿಂದ ದೊಡ್ಡ ಅವಾಂತರನೇ ಆಗಿದೆ. ಯಾಕೆಂದ್ರೆ ಜಾನ್ವಿ ಆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಮಾಡಿದ್ದು. ಇದರಿಂದ ಜನ ಎಲ್ಲ ಇವಳಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರಿಂದ ಆ ಪೆದ್ದಿ ಸಿನಿಮಾ ಡೈರೆಕ್ಟರ್ ಬುಜ್ಜಿ ಬಾಬು ಇಡೀ ಸಿನಿಮಾದಲ್ಲಿ ಜಾನ್ವಿ ಎಷ್ಟು ಕಡೆ ತನ್ನ ಬೆನ್ನು ಎದೆ ಎಕ್ಸ್ಪೋಸ್ ಮಾಡಿದ್ಲೋ ಆ ಸೀನ್ಗೆಲ್ಲ ಕತ್ತರಿ ಹಾಕಿ ಸಿನಿಮಾದಿಂದ ಆ ಸೀನ್ಗಳನ್ನ ತೆಗೆದಾಕಿದ್ದಾನೆ. ಅಸಲಿಗೆ ಈ ಜಾನ್ವಿ ಈಕೆ ತಾಯಿ ಶ್ರೀದೇವಿ ಬದುಕಿದ್ದಾಗ ಗೌರಮ್ಮನ ತರಹ ಇದ್ದವಳು ಈಗ ಈಕೆ ತಾಯಿ ಶ್ರೀದೇವಿ ಸತ್ತ ನಂತರ ತುಂಡು ತುಂಡು ಬಟ್ಟೆ ಹಾಕಿ ತನ್ನ ದೇಹ ಸಿರಿ ಪ್ರದರ್ಶಿಸಲು ಕಾರಣ ಏನು ಅಂತ ನೋಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಜಾನ್ವಿ ಕಪೂರ್ ತಂದೆ ಬೋನಿ ಕಪೂರ್ ದುಡ್ಡುಗೋಸ್ಕರವಾಗಿ ತನ್ನ ಮಗಳು ಜಾನ್ವಿ ಜೀವನನ ಹಾಳು ಮಾಡೋದನ್ನ, ಜಾನ್ವಿ ಕಪೂರ್ ಸಿನಿಮಾಗಳಲ್ಲಿ ಅಭಿನಯಿಸಿ ಫೇಮಸ್ ಆಗಿದ್ದಕ್ಕಿಂತ ದಿನಕ್ಕೊಬ್ಬರಂತೆ ಬಾಯ್ ಫ್ರೆಂಡ್ ಗಳನ್ನ ಬದಲಾಯಿಸಿ ಅವ್ರ ಜೊತೆ ಲವ್ ಅಫೇರ್ ಅಂತ ಇಟ್ಕೊಂಡು ಫೇಮಸ್ ಆಗಿದ್ಯಾಕೆ ಹಿಂದಿ ಸಿನಿಮಾಗಳಲ್ಲಿ ನಟಿಸಿ ಯಶಸ್ಸು ಕಾಣದ ಜಾನ್ವಿ ಈಗ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಯಶಸ್ಸು ಕಾಣ್ತಾಳ? ರಾಮ್ ಚರಣ್ ಮತ್ತು ಜಾನ್ವಿ ಕಪೂರ್ ಮಧ್ಯ ಆ ರಾತ್ರಿ ನಡೆದಿದ್ದಾದ್ರೂ ಏನು ಅನ್ನುವ ಯಾರು ನಂಬಲಾಗದ, ಯಾರಿಗೂ ತಿಳಿಯದ ಭಯಂಕರ ಸತ್ಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಜಾನ್ವಿ ಕಪೂರ್ ಹುಟ್ಟಿದ್ದು 1997ನೇ ಇಸ್ವಿ ಮಾರ್ಚ್ 6ನೇ ತಾರೀಕು ಮಹಾರಾಷ್ಟ್ರದ ಮುಂಬೈಯಲ್ಲಿ.
ತಂದೆ ಬೋನಿ ಕಪೂರ್ ಮತ್ತು ತಾಯಿ ಶ್ರೀದೇವಿ. ಈಕೆಗೆ ಖುಷಿ ಎನ್ನುವ ತಂಗಿ ಕೂಡ ಇದ್ದಾಳೆ. ಇನ್ನು ಈ ಜಾನ್ವಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಮುಂಬೈನ ಎಕೋಲಾ ಮೊಂಡಿಯಾಲಾ ವರ್ಲ್ಡ್ ಸ್ಕೂಲ್ ನಲ್ಲಿ ಮುಗಿಸಿದ್ಲು. ಓದಿನಲ್ಲಿ ಈ ಜಾನ್ವಿ ಅಷ್ಟಕ್ಕಷ್ಟೇ ವಿದ್ಯೆ ತಲೆಗೆ ಎತ್ತುತ್ತಿರಲಿಲ್ಲ. ಆದರೆ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವ ಆಸಕ್ತಿ ಮಾತ್ರ ಇವಳಿಗೆ ತುಂಬಾನೇ ಇತ್ತು. ಅದಕ್ಕೋಸ್ಕರವಾಗಿ ಆಕ್ಟಿಂಗ್ ಕಲಿಯುವುದಕ್ಕೋಸ್ಕರವಾಗಿ ಕ್ಯಾಲಿಫೋರ್ನಿಯಾದ ಲೀ ಸ್ಟಾರ್ನ್ಬರ್ಗ್ ಥಿಯೇಟರ್ ಮತ್ತು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರಿ ನಟನೆಗೆ ಸಂಬಂಧಪಟ್ಟಂತಹ ಕೋರ್ಸ್ ಅನ್ನ ತೆಗೆದುಕೊಂಡಿದ್ಲು. ಆನಂತರ ಅಲ್ಲಿ ಒಂದಿಷ್ಟು ಆಕ್ಟಿಂಗ್ ಕಲಿತುಕೊಂಡು 2018ನೇ ಇಸ್ವಿಯಲ್ಲಿ ದಡಕ್ ಎಂಬ ಹಿಂದಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಲು. ಇನ್ನು ಆ ಸಮಯಕ್ಕೆ ಸರಿಯಾಗಿ ಶ್ರೀದೇವಿ ದಾರುಣವಾಗಿ ಬಾಟ್ಟುಬ್ನಲ್ಲಿ ಸ್ನಾನ ಮಾಡಲು ಹೋಗಿ ಬಿದ್ದು ಸತ್ತೋಗಿದ್ಲು. ಯಾವಾಗ ಶ್ರೀದೇವಿ ಈ ರೀತಿ ದಾರುಣವಾಗಿ ಸತ್ಲು ಅನ್ನುವ ಸಿಂಪತಿಯಿಂದಾನೆ ಬಹಳಷ್ಟು ಜನ ಶ್ರೀದೇವಿಯ ಮಗಳ ಈ ದಡಕ್ ಸಿನಿಮಾನ ನೋಡಿದ್ರು. ಸಿನಿಮಾ ಸುಮಾರಾಗಿತ್ತು, ಜಾನ್ವಿ ಕಪೂರ್ ಆಕ್ಟಿಂಗ್ ಪರವಾಗಿಲ್ಲ ಅನ್ನುವ ತರ ಇತ್ತು. ಆದ್ರೆ ಶ್ರೀದೇವಿ ಮಗಳು ಅನ್ನುವ ಅಭಿಮಾನ ಇತ್ತಲ್ಲ, ಇದರಿಂದ ಆಗೋ ಈಗೋ ಜನ ಎಲ್ಲ ನೋಡಿದ್ರಿಂದ ಈ ದಡಕ್ ಸಿನಿಮಾ 100 ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಿತ್ತು. ಆದ್ರೆ ಈ ಸಿನಿಮಾ ನಂತರ ಜಾನ್ವಿ ತಂದೆ ಬೋನಿ ಕಪೂರ್ ತಾನು ಅದಾಗಲೇ ಮಾಡಿಕೊಂಡಿದ್ದ ಕೋಟ್ಯಾಂತರ ರೂಪಾಯಿ ಸಾಲ ತೀರಿಸಲು, ಸಾಲಕ್ಕೆ ಬಡ್ಡಿ ಕಟ್ಟಲು ಹಣಕ್ಕಾಗಿ ಜಾನ್ವಿ ಕಪೂರ್ನ ಸಿಕ್ಕ ಸಿನಿಮಾಗಳಲ್ಲಿ ಸಿನಿಮಾದ ಸ್ಟೋರಿ ಚೆನ್ನಾಗಿಲ್ಲ ಅಂದ್ರು ಆಕ್ಟ್ ಮಾಡಿಸಿದ್ರು. ಅದೇ ರೀತಿಯಲ್ಲಿ ಬಂದಿದ್ದೆ ಗೋಸ್ಟ್ ಸ್ಟೋರೀಸ್, ಗುಂಜನ್ ಸಕ್ಸೇನಾ, ಬವಾಲ್ ಹುಲಾಜ್ ಎಂಬ ಸಿನಿಮಾಗಳಲ್ಲಿ ನಟಿಸಿ ಅವು ಅಟ್ಟರ್ ಫ್ಲಾಪ್ ಆಗಿದ್ವು. ಆದ್ರೂ ಕೂಡ ಜಾನ್ವಿ ತೆಲುಗಿಗೆ ಎಂಟ್ರಿ ಕೊಟ್ಟು NTR ಜೊತೆ ದೇವರ ಎಂಬ ಸಿನಿಮಾದಲ್ಲಿ ನಟಿಸಿದ್ಲು. ಆದ್ರೆ ಆ ಸಿನಿಮಾ ದಾರುಣವಾಗಿ ಫ್ಲಾಪ್ ಆದ್ರೂ ಇವಳಿಗೆ ರಾಮ್ ಚರಣ್ ಜೊತೆ ಪೆದ್ದಿ ಎಂಬ ಸಿನಿಮಾದಲ್ಲಿ ನಟಿಸಲು ಅವಕಾಶ ಸಿಕ್ಕಿ ಆ ಸಿನಿಮಾ ಪ್ರೇಕ್ಷಕರಿಂದ ಸಾಧಾರಣ ಅಂತ ಅನ್ನಿಸ್ಕೊಂಡಿದೆ. ಮುಂದೆ ಈ ಸಿನಿಮಾ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ಇಷ್ಟೆಲ್ಲದರ ಮಧ್ಯ ಇವಳ ನಟನೆಗೆ ಒಂದು ಜಿ ಸಿನಿಮಾದ ಅವಾರ್ಡ್ ಕೂಡ ಬಂದಿದೆ. ಇದು ಜಾನ್ವಿ ಕಪೂರ್ಗೆ ಸಂಬಂಧಪಟ್ಟಂತಹ ಪ್ರೊಫೆಷನಲ್ ಲೈಫ್ ಅಂದ್ರೆ ವೃತ್ತಿ ಜೀವನ, ಇನ್ನಿವಳ ಪರ್ಸನಲ್ ಲೈಫ್ ಅಂದ್ರೆ ವೈಯಕ್ತಿಕ ಜೀವನವನ್ನ ನೋಡಿದ್ದೆ. ಆದ್ರೆ ಜಾನ್ವಿ ಕಪೂರ್ ತಾನು 15 ವರ್ಷದವಳಿದ್ದಾಗಲೇ ಸ್ಕೂಲ್ನಲ್ಲಿ ಓದುತ್ತಿರ್ಬೇಕಾದ್ರೇನೆ ಶಿಖರ್ ಪಹಾರಿಯಾ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ಲು. ಇವರಿಬ್ಬರು 2012ರಲ್ಲಿ ಶ್ರೀದೇವಿ ನಡೆಸಿದ ಇಂಗ್ಲಿಷ್ ಎಂಬ ಸಿನಿಮಾ ನೋಡಲು ಜೊತೆಯಲ್ಲೇ ಬಂದಿದ್ರು. ಅದನ್ನು ನೋಡಿದ ಶ್ರೀದೇವಿ ಮತ್ತು ಬೋನಿ ಕಪೂರ್ ಇವರಿಬ್ಬರ ಪ್ರೀತಿಗೆ ಮತ್ತು ಸಂಬಂಧಕ್ಕೆ ಒಪ್ಪಿಗೆ ಕೂಡ ಕೊಟ್ಟರು. ಅದಕ್ಕೆ ಕಾರಣ ಈ ಶಿಖರ್ ಪಾರಿಯಾ ಮಹಾರಾಷ್ಟ್ರ ಮಾಜಿ CM ಸುಶೀಲ್ ಕುಮಾರ್ ಶಿಂದೆಯ ಮೊಮ್ಮಗ, ಕೋಟ್ಯಾಧೀಶ್ವರ ಅಂತ ಹೇಳಿ. ಇನ್ನು ಜಾನ್ವಿ ಇವನ ಜೊತೆ 3 ವರ್ಷ ಸಂಬಂಧದಲ್ಲಿ ಇದ್ದುಕೊಂಡು ಕಂಡಲ್ಲಿ ಇವನಿಗೆ ಮುತ್ತು ಕೊಡೋದು, ಇವನ್ನ ತಬ್ಬಿಕೊಳ್ಳುವ ಫೋಟೋಗಳನ್ನ ತೆಗೆಸಿಕೊಂಡು ಅವೆಲ್ಲ ಮೀಡಿಯಾದವರು ಸಿಕ್ಕಿ ಅದು ದೊಡ್ಡ ಸುದ್ದಿಯಾಗಿ ನಂತರ ತಮ್ಮಿಬ್ಬರ ಸಂಬಂಧವನ್ನ ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಜಾನ್ವಿ ಇವನ ಜೊತೆ ಇದ್ದ ಸಂಬಂಧವನ್ನ ಮುರಿದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಾನು ಹಾಕಿದ್ದ ಆ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿದ್ರು. ಇದಕ್ಕೆ ಕಾರಣ ತನ್ನ ಇನ್ನೊಬ್ಬ ಸ್ಕೂಲ್ ಮೇಟ್ ಆದ ಅಕ್ಷತ್ ರಂಜನ್ ಅನ್ನುವ ಕೋಟ್ಯಾಧೀಶ್ವರ ಬಿಸ್ನೆಸ್ ಮ್ಯಾನ್ ಮಗನ ಜೊತೆ ಸಂಬಂಧ ಇಟ್ಕೊಂಡಿದ್ದೆ ಅನ್ಬೋದು. ಅಷ್ಟೇ ಅಲ್ಲ, ಜಾನ್ವಿ ತನ್ನ 21ನೇ ವರ್ಷದ ಹುಟ್ಟುಹಬ್ಬಕ್ಕೆ ಐ ಲವ್ ಯು ಅಕ್ಷತ್ ಅಂತ ಬರೆದು ಇವರಿಬ್ಬರು ಖಾಸಗಿಯಾಗಿ ತೆಗೆಸಿಕೊಂಡಿದ್ದಂತಹ ಫೋಟೋಗಳನ್ನ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಐ ಲವ್ ಯು ಜಾನ್ವಿ ಅಂತ ಹೇಳಿ ಆತ ಜಾನ್ವಿ ಜೊತೆ ತೆಗೆಸಿಕೊಂಡಿದ್ದಂತಹ ಪರ್ಸನಲ್ ಫೋಟೋಗಳನ್ನ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ದ. ಇನ್ನಾಗ ಇದರಿಂದ ಇವರಿಬ್ಬರ ಸಂಬಂಧ ತುಂಬಾನೇ ಗಟ್ಟಿಯಾಗಿದೆ ಅಂತ ಅದನ್ನ ನೋಡಿದವರೆಲ್ಲ ಅಂದ್ಕೊಂಡಿದ್ರು. ಆದ್ರೆ ಅದ್ಯಾವಾಗ ದಡಕ್ ಎಂಬ ಸಿನಿಮಾದಲ್ಲಿ ಜಾನ್ವಿ ನಟಿಸಲು ಶುರು ಮಾಡಿದ್ಲು, ಆಗ ಸಿನಿಮಾದ ಹೀರೋ ಶಾಹಿದ್ ಕಪೂರ್ ತಮ್ಮ ಇಶಾನ್ ಖಟ್ಟರ್ ಜೊತೆ ಕ್ಲೋಸ್ ಆಗಿ ಅವನ ಜೊತೆ ಪಬ್ಬು ಕ್ಲಬ್ಬು ಅಂತ ಸುತ್ತಲು ಶುರು ಮಾಡಿಕೊಂಡು ಅಕ್ಷತ್ ಜೊತೆ ತನ್ನ ಸಂಬಂಧವನ್ನ ಮುರಿದುಕೊಂಡಿದ್ಲು. ಆ ರೀತಿಯಲ್ಲಿ ಯಾವಾಗ ಇಶಾಂತ್ ಜಾನ್ವಿಗೆ ಕ್ಲೋಸ್ ಆದ್ನೋ ಅಲ್ಲಿಂದ ಆಚೆಗೆ ಆತ ಅರ್ಧರಾತ್ರಿಯಲ್ಲೆಲ್ಲ ಜಾನ್ವಿ ಕಪೂರ್ನ ನೋಡಲು ಅಂತ ಅವರ ಮನೆಗೆ ಹೋಗಲು ಶುರು ಮಾಡಿದ್ದ. ಇದ್ರ ಜೊತೆಗೆ ಜಾನ್ವಿ ಇಶಾಂತ್ ಜೊತೆ ಸೇರಿ ಬೇರೆ ಬೇರೆ ದೇಶಗಳಿಗೆ ವೆಕೇಶನ್ ಅಂತ ಹೇಳಿ ಹೋಗಿ ಇಬ್ಬರು ಮಜಾ ಮಾಡಲು ಆರಂಭಿಸಿದ್ರು. ಈ ರೀತಿಯಲ್ಲಿ ಹೋಗಿದ್ರಿಂದ ಅದು ಮೀಡಿಯಾದಲ್ಲೆಲ್ಲ ಬಂದು ದೊಡ್ಡ ಸುದ್ದಿಯಾಗಿ ಇವರಿಬ್ಬರ ಆ ವೆಕೇಶನ್ ಫೋಟೋಗಳೆಲ್ಲ ಮೀಡಿಯಾದಲ್ಲಿ ಬಂದಿದ್ರಿಂದ ಶ್ರೀದೇವಿ ಆಗ ಜಾನ್ವಿಗೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟು ಹೀಗೆ ಸಿಕ್ದವ್ರ ಜೊತೆಯಲ್ಲೆಲ್ಲ ಸಂಬಂಧ ಇಟ್ಕೊಂಡು ಸುತ್ತಾಡ್ಬೇಡ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇನ್ನು ಇದಕ್ಕೆಲ್ಲ ತಲೆಯನ್ನೇ ಕೆಡಿಸ್ಕೊಳ್ಳದ ಜಾನ್ವಿ ಕಪೂರ್ ಇಶಾನ್ ಜೊತೆ ಗಾಢವಾಗಿ ಸಂಬಂಧದಲ್ಲಿದ್ಲು. ಆದ್ರೆ ಅದ್ಯಾವಾಗ ಶ್ರೀದೇವಿ ಸತ್ತೋದ್ಲೋ ಜಾನ್ವಿ ಕಪೂರ್ಗೆ ಬುದ್ಧಿ ಹೇಳೋರೇ ಇಲ್ಲ ಅನ್ನುವ ಹಾಗೆ ಆಯ್ತು. ಇದರಿಂದ 2 ವರ್ಷ ಯಾವ ಸಿನಿಮಾಗಳಲ್ಲೂ ಆಕ್ಟ್ ಮಾಡದೆ ಇಶಾನ್ ಜೊತೆ ಸೇರ್ಕೊಂಡು ಪಬ್ಬು ವೆಕೇಶನ್ ಅಂತ ಎಂಜಾಯ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು. ಇದರಿಂದ ಆಕೆ ತಂದೆ ಆದ ಬೋನಿ ಕಪೂರ್ ಮಗಳಿಗೆ ಸಿನಿಮಾಗಳಲ್ಲಿ ನೀನು ಆಕ್ಟ್ ಮಾಡಿದ್ರೆ ದುಡ್ಡು ಸಿಗುತ್ತೆ, ಜೊತೆಗೆ ನಮಗಿರುವ ಕೋಟ್ಯಾಂತರ ರೂಪಾಯಿ ಸಾಲ ತೀರಿಸಬಹುದು ಅಂತ ಬುದ್ಧಿ ಹೇಳಿದ್ರಿಂದ ಜಾನ್ವಿ ಮತ್ತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲು ಆರಂಭಿಸಿದ್ಲು. ಈ ಬೋನಿ ಕಪೂರ್ಗೆ ಸಾಲ ಇತ್ತ ಅಂದ್ರೆ
ಹೌದು, ಕಳೆದ 10-12 ವರ್ಷಗಳಲ್ಲಿ ಈತ ತೆಗೆದ ಯಾವ ಸಿನಿಮಾನು ಸೂಪರ್ ಹಿಟ್ ಆಗಿ ಹಣ ಮಾಡದೇ ಇದ್ದುದರಿಂದ ಆಗೋ ಈಗೋ ಶ್ರೀದೇವಿ ಪ್ರಭಾವದಿಂದ ಒಂದಿಷ್ಟು ದಕ್ಷಿಣ ಭಾರತದ ಸಿನಿಮಾಗಳನ್ನ ಇಲ್ಲಿನ ಸ್ಟಾರ್ ಹೀರೋಗಳನ್ನ ಹಾಕಿಕೊಂಡು ನಿರ್ಮಾಣ ಮಾಡಿದ್ದ. ಆದ್ರೆ ಇಷ್ಟೆಲ್ಲ ಆದ್ರೂ ಇವನ ಸಾಲ ತೀರಿರಲಿಲ್ಲ. ಇದರಿಂದ ಸಾಲ ತೀರಿಸಲು ಮಗಳ ಸಂಪಾದನೆ ಬೇಕು ಅಂತ ಅನ್ನುವ ರೀತಿ ಇತ್ತು ಇವನ ಪರಿಸ್ಥಿತಿ. ಈ ಕಾರಣದಿಂದ ಜಾಹ್ನವಿ ಕೂಡ ಸಿನಿಮಾದಲ್ಲಿ ನಟಿಸಲು ಒಪ್ಕೊಂಡಿದ್ಲು. ಆದ್ರೆ ಅಷ್ಟೊತ್ತಿಗೆ ಜಾಹ್ನವಿ ಬಾಯ್ ಫ್ರೆಂಡ್ ಇಶಾಂತ್ 2-3 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಆ ಸಿನಿಮಾಗಳೆಲ್ಲ ದಾರುಣವಾಗಿ ಸೋತು ಹೋಗಿ ಅವನಿಗೆ ಕೆಲಸನೇ ಇಲ್ಲ ಅನ್ನುವ ಹಾಗೆ ಆಗಿತ್ತು ಆತನ ಪರಿಸ್ಥಿತಿ. ಆದ್ದರಿಂದ ಜಾಹ್ನವಿ ಆತನ ಜೊತೆ ಇದ್ದ ತನ್ನ ಸಂಬಂಧವನ್ನ ಮುರಿದುಕೊಂಡು ಅವನಿಗೆ ಬ್ರೇಕಪ್ ಹೇಳಿದ್ಲು. ಇನ್ನು ಆ ಸಮಯದಲ್ಲಿ ಜಾಹ್ನವಿಗೆ ಹತ್ರ ಆದವನೇ ಈ ಕಾರ್ತಿಕ್ ಆರ್ಯನ್ ಎಂಬ ಹಿಂದಿ ಸಿನಿಮಾಗಳ ನಟ. ಇನ್ನು ಇವನ್ ಜೊತೆ ಜಾಹ್ನವಿ 1 ವರ್ಷ ಸಂಬಂಧದಲ್ಲಿ ಇದ್ಲು. ಆದ್ರೆ ಇವನು ತಾನು ನಟಿಸುವ ಎಲ್ಲಾ ಸಿನಿಮಾಗಳ ಹೀರೋಯಿನ್ ಜೊತೆನೂ ಸಂಬಂಧ ಇಟ್ಕೋತಿದ್ದ. ಈ ರೀತಿ ಇವನು ಜಾಹ್ನವಿ ಜೊತೆ ಸಂಬಂಧದಲ್ಲಿ ಇದ್ದಾಗಲೇ ಸೈಫ್ ಅಲಿ ಖಾನ್ ಮಗಳು ಸಾರಾ ಅಲಿ ಖಾನ್ ಜೊತೆನೂ ಸಂಬಂಧ ಇಟ್ಕೊಂಡಿದ್ದ. ಇನ್ನು ಈ ವಿಷಯ ನಂತರ ಜಾಹ್ನವಿಗೆ ತಿಳಿದು ಆಕೆ ಕಾರ್ತಿಕ್ ಆರ್ಯನ್ ಜೊತೆಗಿನ ತನ್ನ ಸಂಬಂಧವನ್ನ ಮುರಿದುಕೊಂಡಿದ್ಲು. ಅಷ್ಟೇ ಅಲ್ಲದೆ ಜಾಹ್ನವಿ ಒಂದು ಇಂಟರ್ವ್ಯೂನಲ್ಲಿ ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ವಿಜಯ್ ದೇವರಕೊಂಡನ ಜೊತೆನೂ ಒಂದಷ್ಟು ದಿನ ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಇನ್ನಿ ಜಾಹ್ನವಿ ಸಿನಿಮಾಗಳು ಈ ರೀತಿ ಸಾಲು ಸಾಲಾಗಿ ಸೋತು ಒಂದರಿಂದ ಒಂದರಂತೆ ಆಗಿದ್ದ ಲವ್ ಬ್ರೇಕಪ್ಗಳಿಂದ ಬೇಸರ ಆಗಿ ಹಳೆ ಗಂಡನ ಪಾದವೇ ಗತಿ ಅಂತ ಹೇಳಿ ತನ್ನ ಹಳೆಯ ಲವರ್ ಶಿಖರ್ ಪಹಾರಿಯಾ ಜೊತೆನೆ ರಾಜಿ ಮಾಡಿಕೊಂಡು ಮತ್ತೆ ಸಂಬಂಧನ ಆರಂಭಿಸಿ ನಿನ್ನೆ ಪ್ರೀತಿಸ್ತೀನಿ ಅಂತ ಅವನ್ ಜಪ ಮಾಡಲು ಆರಂಭಿಸಿದ್ಲು. ಇನ್ನು ಇದರಿಂದ ಮತ್ತೆ ಪಾರ್ಟಿ ಪಬ್ಬು ವೆಕೇಶನ್ ಅಂತ ಹೋಗಿ ಅವನ ಜೊತೆ ತೆಗೆಸಿದ ಫೋಟೋಗಳನ್ನ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿದ್ಲು. ಅಷ್ಟೇ ಅಲ್ಲದೆ ಕಳೆದ ವರ್ಷ ನಡೆದ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮದುವೆಗೂ ಜೊತೆಯಲ್ಲೇ ಹೋಗಿ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ಲು. ಇದರಿಂದ ಜಾಹ್ನವಿ ಮತ್ತು ಶಿಖರ್ ಸಂಬಂಧ ಗಟ್ಟಿಯಾಗಿತ್ತು. ಇನ್ನು ಮೊದಲೇ ಈ ಶಿಖರ್ ಪಾರಿಯಾ ಸಾವಿರಾರು ಕೋಟಿಗಳ ಒಡೆಯ ಆದ್ದರಿಂದ ಜಾಹ್ನವಿ ತಂದೆ ಬೋನಿ ಕಪೂರ್ ಕೂಡ ಇವರಿಬ್ಬರ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದ. ಇದು ಹೀಗೆ ಇದ್ರೆ ಜಾಹ್ನವಿ ಅಭಿನಯದ ಎಲ್ಲ ಹಿಂದಿ ಸಿನಿಮಾಗಳು ಒಂದರಿಂದ ಒಂದರಂತೆ ಸೋತು ಹೋಗಿದ್ದರಿಂದ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಟಿಸಲು ಇವಳು ಒಪ್ಕೊಂಡು NTR ಜೊತೆ ದೇವರ ಎಂಬ ಸಿನಿಮಾದಲ್ಲಿ ನಟಿಸಿ ಅದು ದಾರುಣವಾಗಿ ಸೋತೋಗಿತ್ತು. ಇಷ್ಟೆಲ್ಲ ಆದ ನಂತರ ಕೂಡ ರಾಮ್ ಚರಣ್ ಇವಳಿಗೆ ತನ್ನ ಪೆದ್ದಿ ಎಂಬ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದ. ಇದರಿಂದ ಜಾಹ್ನವಿ ನಾನು ಈ ಸಿನಿಮಾದಲ್ಲಿ ನಟಿಸಬೇಕು ಅಂದ್ರೆ ನನಗೆ 7 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು. ಅಷ್ಟೇ ಅಲ್ಲದೆ ನನಗೆ ದೊಡ್ಡ ದೊಡ್ಡ ಲಕ್ಸುರಿ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ನನ್ನ ಜೊತೆ 4 ಜನ ನನ್ನ ಅಸಿಸ್ಟೆಂಟ್ಗಳು ಇರ್ತಾರೆ, ಅವ್ರಿಗೂ ಲಕ್ಸುರಿ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಮಾಡಬೇಕು ಅಂತ ಲೆಕ್ಕವಿಲ್ಲದಷ್ಟು ಕಂಡೀಷನ್ ಹಾಕಿದ್ರು ಕೂಡ ಇವಳೇ ಬೇಕು ಅಂತ ಪೆದ್ದಿ ಸಿನಿಮಾ ಡೈರೆಕ್ಟರ್ ಬುಚ್ಚಿ ಬಾಬು ಅವಳು ಹಾಕಿದ್ದ ಕಂಡೀಷನ್ಗೆಲ್ಲ ಒಪ್ಕೊಂಡು ರಾಮ್ ಚರಣ್ ಮತ್ತು ಜಾಹ್ನವಿನ ಫೋಟೋ ಶೂಟ್ ಮಾಡಿಸಿ ನಂತರ ಪೆದ್ದಿ ಸಿನಿಮಾ ಶೂಟಿಂಗ್ ನಲ್ಲಿ ಇವಳು ಪಾಲ್ಗೊಂಡಿದ್ಲು. ಇಷ್ಟೆಲ್ಲ ಆದ ನಂತರ ಪೆದ್ದಿ ಸಿನಿಮಾ ಈಗ ರಿಲೀಸ್ ಆಗಿದೆ. ಆದ್ರೆ ಈ ಸಿನಿಮಾನು ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು ಹಾಕಿದ ಬಂಡವಾಳ ವಾಪಸ್ ಬರೋದೇ ಡೌಟು ಎಂಬಂತೆ ಆಗಿದೆ. ಇದರಿಂದ ಮತ್ತೆ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಜಾಹ್ನವಿಗೆ ಅವಕಾಶ ಸಿಗದೆ ಇವಳು ಬೀದಿಗೆ ಬರ್ಬೋದು ಎಂಬಂತೆ ಆಗಿದೆ ಜಾಹ್ನವಿ ಪರಿಸ್ಥಿತಿ. ಇದರಿಂದ ಎಲ್ಲರೂ ಇನ್ನು ಜಾಹ್ನವಿ ಸಿನಿಮಾಗಳಲ್ಲಿ ನಟಿಸಲ್ಲ, ಶಿಖರ್ ಪಹಾರಿಯನ್ನೇ ಮದುವೆ ಆಗಿ ಮನೆ ಸೇರ್ಕೋತಾಳೆ. ಪೆದ್ದಿ ಸಿನಿಮಾದಲ್ಲಿ ಜಾಹ್ನವಿ ಅಷ್ಟೊಂದು ಬಿಚ್ಚಿ ತೋರಿಸಿ ಎಕ್ಸ್ಪೋಸ್ ಮಾಡಿದ್ರೆ ಆ ಸಿನಿಮಾ ಹಿಟ್ಟಾಗ್ಲಿಲ್ಲ, ಅಂತದ್ರಲ್ಲಿ ಇವಳು ಬೇರೆ ಸಿನಿಮಾಗಳು ಹಿಟ್ಟಾಗುತ್ತಾ ಅಂತಿದ್ದಾರೆ. ಒಟ್ಟಾರೆಯಾಗಿ ಜಾಹ್ನವಿ ಶ್ರೀದೇವಿ ಮಗಳಾಗಿದ್ರು ಶ್ರೀದೇವಿ ಅಷ್ಟು ಟ್ಯಾಲೆಂಟೆಡ್ ಅಲ್ಲ, ಸುಂದರಿನೂ ಅಲ್ಲ ಅಂತ ಹೇಳ್ಬೋದು. ಇನ್ನು ಇಂತಹ ಜಾಹ್ನವಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.